ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸ್ವಾಗತ. ನಾವು ಹಿಂದಿನ ತರಗತಿಯೊಳಗೆ ಕರ್ನಾಟಕ ಪಂಚಾಯತ್ ರಾಜ್ ವ್ಯವಸ್ಥೆ ಬಗ್ಗೆ ಸಂಬಂಧಪಟ್ಟಂತೆ ಅಧ್ಯಾಯ 4ರಲ್ಲಿ ಕಂಡುಬರುವ ಪ್ರಕರಣ 110ರವರೆಗೂ ಸಂಪೂರ್ಣ ಮಾಹಿತಿಯನ್ನು ನೋಡ್ತಾ ಬಂದಿದ್ವಿ. ಇವತ್ತಿನ ತರಗತಿಯೊಳಗೆ ಅದರ ಮುಂದುವರಿದ ಭಾಗದಿಂದ ನೋಡ್ಕೊತಾ ಹೋಗೋಣ. ಹಾಗಾದರೆ ಇವತ್ತಿನ ತರಗತಿಯೊಳಗೆ ನೆಕ್ಸ್ಟ್ ಅಧ್ಯಾಯ ಯಾವುದಪ್ಪ ಅಂದ್ರೆ ಅಧ್ಯಾಯ 4A. ಅಧ್ಯಾಯ 4A ಯಾವುದ್ರ ಬಗ್ಗೆ ಹೇಳ್ತಪ್ಪ ಅಂದ್ರೆ ಗ್ರಾಮ ಪಂಚಾಯಿತಿಯ ಸದಸ್ಯರ ಕರ್ತವ್ಯ ಮತ್ತು ಜವಾಬ್ದಾರಿಗಳ ಬಗ್ಗೆ ಹೇಳುತ್ತೆ. ಯಾವುದ್ರ ಬಗ್ಗೆ ಹೇಳುತ್ತೆ? ಇದು ಗ್ರಾಮ ಪಂಚಾಯಿತಿಯ ಸದಸ್ಯರ ಕರ್ತವ್ಯಗಳೇನು ಮತ್ತು ಅವರ ಜವಾಬ್ದಾರಿಗಳ ಬಗ್ಗೆ ಹೇಳುತ್ತೆ. ಇದರಲ್ಲಿ ಪ್ರಕರಣ 110A. 110A ಯಾವುದ್ರ ಬಗ್ಗೆ ಹೇಳ್ತಪ್ಪ ಅಂದ್ರೆ ಪಂಚಾಯಿತಿ ಸದಸ್ಯರ ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳ ಬಗ್ಗೆ ಹೇಳುತ್ತೆ. ಹಾಗಾದರೆ ಗ್ರಾಮ ಪಂಚಾಯಿತಿಯ ಸದಸ್ಯರ ಕರ್ತವ್ಯ ಮತ್ತು ಜವಾಬ್ದಾರಿಗಳನ್ನು 2015ರಲ್ಲಿ ತಿದ್ದುಪಡಿ ಮಾಡ್ತಾರೆ. ಈ ತಿದ್ದುಪಡಿ ಮಾಡಿ ರಮೇಶ್ ಕುಮಾರ್ ವರದಿಯ ಪ್ರಕಾರ ಸುಮಾರು 11 ಕರ್ತವ್ಯಗಳನ್ನು ಗ್ರಾಮ ಪಂಚಾಯತಿಗೆ ಅಳವಡಿಕೆ ಮಾಡಿಕೊಳ್ಳಲಾಗಿದೆ. ಪ್ರಕರಣ 110A 110Kವರೆಗೆ ಒಟ್ಟು 11 ಪ್ರಕರಣಗಳನ್ನು ಕರ್ತವ್ಯಗಳನ್ನಾಗಿ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಅಳವಡಿಕೆ ಮಾಡಿಕೊಳ್ಳಲಾಗಿದೆ. ಸ್ನೇಹಿತರೆ, ಇದನ್ನು ನೆನಪಿಟ್ಕೊಳ್ಬೇಕಾಗುತ್ತೆ ನೀವು. ನೆಕ್ಸ್ಟು ಅಧ್ಯಾಯ 5. ಅಧ್ಯಾಯ 5 ಏನು ಹೇಳುತ್ತಪ್ಪ ಅಂದರೆ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ಮತ್ತು ಕರ್ತವ್ಯಗಳ ಬಗ್ಗೆ ಹೇಳುತ್ತೆ. ಒಂದು ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳನ್ನು ಯಾವ ರೀತಿಯಾಗಿ ನೇಮಕ ಮಾಡಬಹುದು, ಅವರ ಕರ್ತವ್ಯಗಳ ಬಗ್ಗೆ ಅಧ್ಯಾಯ 5 ಹೇಳುತ್ತೆ. ಇದರಲ್ಲಿ ಪ್ರಕರಣ 110. ಈ ಪ್ರಕರಣ 110ರ ಪ್ರಕರಣ ಸ್ನೇಹಿತರೆ ಗ್ರಾಮ ಪಂಚಾಯಿತಿಯ PDO ಅವರು ನೇಮಕ ಆಗ್ತಾರೆ. ಹಾಗಾದರೆ ಒಂದು ಗ್ರಾಮ ಪಂಚಾಯಿತಿಯ PDO ಮತ್ತು ಇತರ ಅಧಿಕಾರಿಗಳು ಪ್ರಕರಣ 111ರ ಪ್ರಕಾರ ಆಯ್ಕೆ ಆಗ್ತಾರೆ. ಇದರ ಜೊತೆಗೆ PDO ಆಗಲಿ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಂಥ SDA ಇವರ ವೇತನ ಭತ್ಯೆಯನ್ನು ಸರ್ಕಾರವು ಗ್ರಾಮ ಪಂಚಾಯಿತಿ ನಿಧಿಗೆ ಜಮಾ ಮಾಡಿದ ತರುವಾಯ ಆ ನಿಧಿಯಿಂದ ಅವರು ತಮ್ಮ ವೇತನವನ್ನು ಪಡೆಯಬೇಕಂತ ಪ್ರಕರಣ 111 ಹೇಳುತ್ತೆ. PDO ಮತ್ತು SDA ಅಂದರೆ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಅಕೌಂಟ್ ಅಂತ ಹೇಳುತ್ತೆ. ಇವರ ವೇತನವನ್ನು ಒಂದು ಗ್ರಾಮ ಪಂಚಾಯಿತಿ ನಿಧಿಗೆ ಸರ್ಕಾರ ಜಮಾ ಮಾಡಿದ ತರುವಾಯ ಅವರು ಈ ನಿಧಿಯಿಂದ ತಮ್ಮ ವೇತನವನ್ನು ಪಡೆಯಬೇಕಂತ ಪ್ರಕರಣ 111 ಹೇಳುತ್ತೆ. ಹಾಗಾದ್ರೆ ಇದರ ಜೊತೆಗೆ ಒಂದು PDO ಅವರ ಕರ್ತವ್ಯಗಳು ಏನಪ್ಪ ಅಂದರೆ ಒಂದು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ ಅವರು ಒಂದು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂಥ ಎಲ್ಲ ಮಾಸಿಕ ಲೆಕ್ಕಪತ್ರಗಳನ್ನ ಮುಂಬರುವ ಪ್ರತಿ ತಿಂಗಳು 10ನೇ ತಾರೀಕಿನೊಳಗೆ ಅಥವಾ 10ನೇ ದಿನಾಂಕದೊಳಗೆ ಗ್ರಾಮ ಪಂಚಾಯತಿಗೆ ಸಲ್ಲಿಸಬೇಕಾಗುತ್ತೆ. ಇದರ ಜೊತೆಗೆ ಒಂದು ಗ್ರಾಮ ಪಂಚಾಯತಿಗೆ ಲೆಕ್ಕ ಪರಿಶೋಧನೆಗೆ ಸಂಬಂಧಪಟ್ಟಂಥ ವಿವರಣಾ ಪಟ್ಟಿಗಳನ್ನು ಕೂಡ ಅವರು ಕೇಳಿದ ಮಾಹಿತಿಗಳನ್ನು ಅವರು ಸಲ್ಲಿಸಬೇಕಾಗುತ್ತೆ. PDO ಅವರವರು ಇಂಥ ಎಲ್ಲ ವಿವರಗಳನ್ನು ದಾಖಲೆಯನ್ನು ಅವರು ಇಡಬೇಕಾಗುತ್ತೆ. ಇದರ ಜೊತೆಗೆ ಗ್ರಾಮ ಪಂಚಾಯಿತಿಯ ಸ್ಥಾಯಿ ಸಮಿತಿ ಆಗಲಿ ಮತ್ತು ಇತರ ವಾರ್ಡ್ ಸಭೆಗಳಲ್ಲಿ ನಡೆಯುವ ಸಭೆಗಳ ದಾಖಲೆಗಳನ್ನು ಕೂಡ ಇಡಬೇಕಾಗುತ್ತೆ. ಇದರ ವರದಿಯನ್ನು ಕೂಡ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಇವರು ಸಲ್ಲಿಸಬೇಕಾಗುತ್ತೆ. ಇದು ಎಲ್ಲ ಗ್ರಾಮ ಪಂಚಾಯಿತಿಯ PDO ಅವರ ಕಾರ್ಯ ಅಥವಾ ಕರ್ತವ್ಯಗಳಾಗಿರುತ್ತೆ. ನೆಕ್ಸ್ಟ್ ಪ್ರಕರಣ 112. ಪ್ರಕರಣ 112 ಯಾವುದ್ರ ಬಗ್ಗೆ ಹೇಳ್ತಪ್ಪ ಅಂದ್ರೆ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ಸ್ವರೂಪ ಮತ್ತು ಉದ್ಯೋಗಗಳ ಪಟ್ಟಿ ಬಗ್ಗೆ ಹೇಳುತ್ತೆ. ಹಾಗಾದರೆ ಒಂದು ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಂಥ ಸಿಬ್ಬಂದಿಗಳನ್ನು ಮತ್ತು ಅವರ ಉದ್ಯೋಗ ಪಟ್ಟಿಯನ್ನು ಯಾರು ನೇಮಕ ಮಾಡ್ತಾರಪ್ಪ ಅಂದ್ರೆ ಸರ್ಕಾರ ನೇಮಕ ಮಾಡಿ ಆಯ್ಕೆ ಮಾಡುತ್ತೆ. ಪ್ರಕರಣ 112ರ ಪ್ರಕಾರ ಅಂತ ಇದು ಹೇಳುತ್ತೆ. ನೆಕ್ಸ್ಟ್ ಪ್ರಕರಣ 113. ಪ್ರಕರಣ 113 ಏನತ್ತಪ್ಪ ಅಂದ್ರೆ ಗ್ರಾಮ ಪಂಚಾಯಿತಿಯ ನೌಕರರ ನೇಮಕಾತಿ ಮತ್ತು ನಿಯಂತ್ರಣ ಮಾಡೋದ್ರ ಬಗ್ಗೆ ಹೇಳುತ್ತೆ. ಒಂದು ಪಂಚಾಯತಿಗೆ ಅಗತ್ಯ ಇರುವ ಬಿಲ್ ಕಲೆಕ್ಟರ್ ಆಗಲಿ, ವಾಟರ್ ಮ್ಯಾನ್ಗಾಗಲಿ, ಜವಾನರಾಗಲಿ, ಕಸ ಗುಡಿಸೋರಾಗಲಿ, ವಿದ್ಯುತ್ ಬಲ್ಪನ್ನು ಹಾಕೋರಾಗಲಿ ಇವರೆಲ್ಲ ಬೇಕಂತ ಪಟ್ಟಿಯನ್ನು ಗ್ರಾಮ ಪಂಚಾಯಿತಿಯವರು PDO ಅವರು ತಯಾರಿಸಿ ಜಿಲ್ಲಾ ಪಂಚಾಯಿತಿಯ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ಗೆ ಮನವಿಯನ್ನು ಸಲ್ಲಿಸಬೇಕಾಗುತ್ತೆ. ನಮಗಿಷ್ಟ ಕೆಲಸಗಾರ ಬೇಕಂತ ಈ ಮನವಿ ಮುಖಾಂತರ ಜಿಲ್ಲಾ ಪಂಚಾಯಿತಿಯ CO ಅವರು ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿಗೆ ನೇಮಕ ಮಾಡ್ತಾರೆ. ಸ್ನೇಹಿತರೆ, ಹಾಗಾದರೆ ಈ ನೇಮಕಾತಿಯನ್ನು ಮೀಸಲಾತಿ ಮತ್ತು ಸಾಮಾಜಿಕ ನ್ಯಾಯದ ಪ್ರಕಾರ ನೇಮಕ ಮಾಡಿಕೊಳ್ಳಲಾಗುತ್ತೆ ಅಂತ ಇಲ್ಲಿ ಕಂಡುಬರುತ್ತೆ. ಹಾಗಾದರೆ ಈ ಆಯ್ಕೆಯ ಎಲ್ಲ ಸಿಬ್ಬಂದಿಗಳ ಸಂಬಳವನ್ನು ಪಂಚಾಯಿತಿ ನಿಧಿಯಿಂದ ಕೊಡಲಾಗುತ್ತೆ. ಯಾವ ಪಂಚಾಯಿತಿ ನಿಧಿ? ಗ್ರಾಮ ಪಂಚಾಯಿತಿ ನಿಧಿಯಿಂದಲೇ ಇವರಿಗೆ ಸಂಬಳವನ್ನು ಕೊಡಲಾಗುತ್ತೆ. ಹಾಗಾದರೆ ಈ ಎಲ್ಲ ನೌಕರರ ಅಥವಾ ಸಿಬ್ಬಂದಿಗಳನ್ನು ಗ್ರಾಮ ಪಂಚಾಯಿತಿಯ PDO ಅವರು ಕೂಡ ಇವರನ್ನು ವಜಾ ಮಾಡುವ ಅಧಿಕಾರ ಇವರಿಗಿದೆ. ಹಾಗಾದರೆ ಈ ವಜಾ ಮಾಡಿದ ತಕ್ಷಣ ಆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಅಥವಾ ಕೆಲಸಗಾರರಾಗಲಿ ಮೇಲ್ಮನವಿಯನ್ನು ಯಾರಿಗೆ ಸಲ್ಲಿಸಬಹುದಪ್ಪ ಅಂದ್ರೆ ಜಿಲ್ಲಾ ಪಂಚಾಯಿತಿಯ CO ಅವರಿಗೆ ಮೇಲ್ಮನವಿಯನ್ನು ಸಲ್ಲಿಸಬಹುದಾಗುತ್ತೆ. ಹಾಗಾದರೆ ಇದರ ಜೊತೆಗೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಕೂಡ 1/10/2003 ನಿಯಮದಡಿ ಯಾವುದೇ ಗ್ರಾಮ ಪಂಚಾಯಿತಿಯ ನೌಕರರನ್ನು ತೆಗೆದುಹಾಕುವ ಅಥವಾ ಅಮಾನತಿನಲ್ಲಿಡುವ ಅಧಿಕಾರ
ಗ್ರಾಮ ಪಂಚಾಯಿತಿ ಅಧ್ಯಕ್ಷನಿಗೆ ನೀಡಿದರೆ ಸ್ನೇಹಿತರೆ ಪ್ರಕರಣ 113ರ ಪ್ರಕಾರ. ನೆಕ್ಸ್ಟ್ ಅಧ್ಯಾಯ 6. ಅಧ್ಯಾಯ 6 ಯಾವುದ್ರ ಬಗ್ಗೆ ಹೇಳ್ತಪ್ಪ ಅಂದ್ರೆ ಚಿಕ್ಕ ನಗರ ಪ್ರದೇಶ ಅಥವಾ ಪರಿವರ್ತಿತವಾಗಲಿರುವ ಪ್ರದೇಶ ಅಥವಾ ಸಂಯೋಜನೆವಾಗುವ ಪ್ರದೇಶ ಬಗ್ಗೆ ಹೇಳ್ತೇವೆ. ಒಂದು ಚಿಕ್ಕ ನಗರ ಪ್ರದೇಶವನ್ನು ಗ್ರಾಮ ಪಂಚಾಯಿತಿಯಾಗಿ ಪರಿವರ್ತಿಸುವುದು ಮತ್ತು ಪರಿವರ್ತಿತವಾಗಲಿರುವುದ್ರ ಬಗ್ಗೆ ಇದು ಹೇಳುತ್ತೆ. ಹಾಗಾದರೆ ಇದರಲ್ಲಿ ಪ್ರಕರಣ 114. ಪ್ರಕರಣ 114 ಏನಂತಪ್ಪ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂಥ ಅರ್ಥ ವಿವರಣೆ ಬಗ್ಗೆ ಹೇಳುತ್ತೆ. ಹಾಗಾದರೆ ಅರ್ಥ ವಿವರಣೆ ಏನಪ್ಪ ಅಂದ್ರೆ ಒಂದು ಮುನ್ಸಿಪಲ್ ಕೌನ್ಸಿಲ್ ಅಂದರೆ ಯಾವುದೇ ರೀತಿ ಅಂತಪ್ಪ ಅಂದ್ರೆ ಪುರಸಭೆ ಅಧಿಕಾರ ಚಲಾಯಿಸುವುದು ಒಂದು ಮುನ್ಸಿಪಲ್ ಕೌನ್ಸಿಲ್ ಅಂತ ಕರೀತಾರೆ. ಇನ್ನು ಪಟ್ಟಣ ಪಂಚಾಯಿತಿ ಅಂದರೆ ಏನಪ್ಪ ಅಂದ್ರೆ ಕರ್ನಾಟಕ ಪುರಸಭೆ ಅಧಿನಿಯಮ 1964ರ ಪ್ರಕರಣ 50ನೇ ನಿಯಮದಡಿ ರಚಿತವಾದ ಯಾವುದನೇ ಪಟ್ಟಣ ಪಂಚಾಯಿತಿ ಅಂತ ಇದು ಹೇಳುತ್ತೆ. ನೆಕ್ಸ್ಟು ಗ್ರಾಮ ಪಂಚಾಯಿತಿ ಅಂದರೆ ಪ್ರಕರಣ 8ನೇ ಪ್ರಕರಣದಡಿ ರಚಿತವಾದ ಯಾವುದೇ ಪಂಚಾಯತಿನ ಗ್ರಾಮ ಪಂಚಾಯಿತಿ ಅಂತ ಕರೀತಾರೆ. ನೆಕ್ಸ್ಟ್ ಪ್ರಕರಣ 115. ಪ್ರಕರಣ 115 ಏನತ್ತಪ್ಪ ಅಂದರೆ ಚಿಕ್ಕ ನಗರ ಪ್ರದೇಶವನ್ನು ಪಂಚಾಯಿತಿಯಾಗಿ ಪರಿವರ್ತಿಸುವುದ್ರ ಬಗ್ಗೆ ಹೇಳ್ತೇವೆ. ಒಂದು ಯಾವುದೇ ಚಿಕ್ಕ ನಗರ ಪ್ರದೇಶವನ್ನು ಒಂದು ಹೊಸ ಪಂಚಾಯಿತಿಗೆ ರಚನೆ ಆಗೋದ್ರ ಬಗ್ಗೆ ಈ ಪ್ರಕರಣ 115 ಹೇಳುತ್ತೆ. ನೆಕ್ಸ್ಟ್ ಪ್ರಕರಣ 116. ಪ್ರಕರಣ 116 ಏನು ಹೇಳುತ್ತಪ್ಪ ಅಂದ್ರೆ ಮಧ್ಯಕಾಲೀನ ಗ್ರಾಮ ಪಂಚಾಯಿತಿಯ ಸದಸ್ಯರ ಅವಧಿ ಮತ್ತು ಅಧಿಕಾರದ ಬಗ್ಗೆ ಹೇಳ್ತಾರೆ. ಒಂದು ಮಧ್ಯಕಾಲೀನ ಗ್ರಾಮ ಪಂಚಾಯಿತಿ ರಚನೆ ಆಗಿರುತ್ತಲ್ಲ ಅವರ ಸದಸ್ಯರ ಅವಧಿ ಎಷ್ಟು ಮತ್ತು ಅವರ ಅಧಿಕಾರಗಳ ಬಗ್ಗೆ ಹೇಳ್ತಾ. ಹಾಗಾದರೆ ಅವರ ಅಧಿಕಾರಾವಧಿ ಎಷ್ಟಪ್ಪ ಅಂದ್ರೆ 5 ವರ್ಷ ಅಥವಾ 5 ವರ್ಷ ಮೀರದಂತೆ ಹೊಸ ಚುನಾವಣೆ ನಡೆಸಬೇಕಂತ ಇದು ಹೇಳುತ್ತೆ ಪ್ರಕರಣ 116. ಹಾಗಾದರೆ ಈ ಹಿಂದೆ ಇದ್ದ ತೆರಿಗೆಗಳು ಆ ಪಂಚಾಯಿತಿಯಲ್ಲಿ ಹಿಂದೆ ಇದ್ದ ತೆರಿಗೆಗಳನ್ನು ಅಥವಾ ಇದ್ದ ತೆರಿಗೆಯಲ್ಲಿ ಶುಲ್ಕ ಬಾಕಿಯನ್ನು 3 ವರ್ಷಗಳಲ್ಲಿ ವಸೂಲಿ ಮಾಡಬೇಕು ಕಂಪಲ್ಸರಿ. ಹಿಂದೆ ಇದ್ದ ಬಾಕಿಗಳನ್ನು 3 ವರ್ಷಗಳಲ್ಲಿ ಕಂಪಲ್ಸರಿ ವಸೂಲಿ ಮಾಡಲೇಬೇಕು ಅಂತ ಪ್ರಕರಣ 116 ಹೇಳುತ್ತೆ. ಹಾಗಾದರೆ ಈ ಮಧ್ಯಕಾಲೀನ ಗ್ರಾಮ ಪಂಚಾಯಿತಿಗೆ ಖಾಲಿ ಸ್ಥಾನಗಳಿರ್ತಾವಲ್ಲ ಅವುಗಳನ್ನು ಯಾರು ಆಯ್ಕೆ ಮಾಡ್ತಾರಪ್ಪ ಅಂದ್ರೆ ಆ ಜಿಲ್ಲೆಯ ಜಿಲ್ಲಾಧಿಕಾರಿ ಆಯ್ಕೆ ಮಾಡ್ತಾರೆ ಅಥವಾ ನೇಮಕ ಮಾಡ್ತಾರಂತ ಇಲ್ಲಿ ಕೂಡ ಕಂಡುಬರುತ್ತೆ. ನೆಕ್ಸ್ಟ್ ಪ್ರಕರಣ 117. ಪ್ರಕರಣ 117 ಏನಂತಪ್ಪ ಅಂದ್ರೆ ಪಂಚಾಯಿತಿ ಪ್ರದೇಶಗಳ ಸಂಯೋಜನೆ ಪರಿಣಾಮ ಬಗ್ಗೆ ಹೇಳ್ತಾ. ಹಂಗಂದ್ರೆ ಒಂದು ಪಂಚಾಯಿತಿ ಪ್ರದೇಶಗಳನ್ನು ಜೋಡಿಸಿದರೆ ಅದರ ಪರಿಣಾಮ ಏನಾಗುತ್ತೆ ಅಂತ ಪ್ರಕರಣ 117 ಹೇಳುತ್ತೆ. ನೆಕ್ಸ್ಟ್ ಪ್ರಕರಣ 118. ಪ್ರಕರಣ 118 ಹೇಳ್ತಪ್ಪ ಅಂದ್ರೆ ಪಂಚಾಯಿತಿಯ ಪ್ರದೇಶವನ್ನು ವಿಭಜನೆ ಮಾಡಿದರೆ ಅದರಿಂದ ಆಗುವ ಪರಿಣಾಮ ಏನಂತ ಪ್ರಕರಣ 118 ಹೇಳುತ್ತೆ. ಹಾಗಾದರೆ ಇದರ ಆಗುವ ಪರಿಣಾಮ ಏನಪ್ಪ ಅಂದ್ರೆ ಈ ಹೊಸದಾಗಿ ಗ್ರಾಮ ಪಂಚಾಯಿತಿ ರಚನೆ ಆಗಿರ್ತಲ್ಲಪ್ಪ ಇದಕ್ಕೆ DC ನಾಮನಿರ್ದೇಶನ ಮಾಡಿದ ಸದಸ್ಯರನ್ನ ಆಯ್ಕೆ ಮಾಡಲಾಗುತ್ತೆ. ಯಾರನ್ನ ಆಯ್ಕೆ ಮಾಡಲಾಗುತ್ತೆ? ಇಲ್ಲಿ ಎಲೆಕ್ಷನ್ ಮಾಡಂಗಿಲ್ಲ ಸ್ನೇಹಿತರೆ. DCಯಿಂದ ನಾಮನಿರ್ದೇಶನ ಮಾಡಿದ ಸದಸ್ಯರನ್ನ ಮೊದಲಿಗೆ ಆಯ್ಕೆ ಮಾಡಲಾಗುತ್ತೆ. ಹಾಗಾದರೆ ಈ DC ಆದೇಶದ ಮೂಲಕ ಗ್ರಾಮ ಪಂಚಾಯಿತಿಯ ಅಧಿಕಾರವನ್ನು ಚಲಾಯಿಸುವ ವ್ಯಕ್ತಿಗೆ ಏನಂತ ಕರೀತಾರಪ್ಪ ಅಂದ್ರೆ ಆಡಳಿತಗಾರನೆಂದು ಕರೀತಾನೆ. ಹಾಗಾದರೆ ಈ ಆಡಳಿತಗಾರನ ಗರಿಷ್ಠ ಕಾಲಾವಧಿ ಅಥವಾ ಅವಧಿ ಎಷ್ಟಪ್ಪ ಅಂದ್ರೆ 6 ತಿಂಗಳ ಮೀರಿದಂತೆ ಇವರನ್ನು ನೇಮಕ ಮಾಡಲಾಗುತ್ತೆ. ಯಾರು ನೇಮಕ ಮಾಡ್ತಾರೆ? DC ಅವರು ನೇಮಕ ಮಾಡ್ತಾರೆ. ಹಾಗಾದರೆ ಈ ಮಧ್ಯಕಾಲೀನಲ್ಲಿ ರಚನೆಯಾದ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಮತ್ತು ಇದರ ಜೊತೆಗೆ ಸ್ಥಾಯಿ ಸಮಿತಿಯ ಸದಸ್ಯರನ್ನು ನಿರ್ದಿಷ್ಟಪಡಿಸಿದ ದಿನಾಂಕದಿಂದ 1 ತಿಂಗಳೊಳಗೆ DC ಅವರು ನೇಮಕ ಮಾಡುತ್ತಾರೆ. ಯಾವಾಗ? ನಿರ್ದಿಷ್ಟಪಡಿಸಿದ ದಿನಾಂಕದಿಂದ 1 ತಿಂಗಳ ಒಳಗೆ DC ಅವರು ನೇಮಕ ಮಾಡಬೇಕಾಗತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲಾದ ಅಡ್ಡ ವಾರಿಯರ್ಸ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ.